ಮೋಷನ್ ಪಾಸ್ ಮಾಡಬೇಕಾದ್ರೆ ಬ್ಲೀಡಿಂಗ್ ಆಗ್ತಿದೆಯಾ, ಜೊತೆಗೆ ಡಿಸ್ಕಂಫರ್ಟ್, ಇಚ್ಚಿಂಗ್ ಇದೆಯಾ? ಸೊ ಇದು ಪೈಲ್ಸ್ ಆಗಿರ್ಬೋದು, ಅಂದರೆ ಮುಳುವಾದಿ. ಎಸ್ಪೆಷಲಿ ಇದು ಏನಕ್ಕೆ ಬರುತ್ತೆ ಅಂದರೆ ನಮ್ಮ ಏನಲ್ ರೀಜನ್ ಮತ್ತು ನಮ್ಮ ಲೋವರ್ ರೆಕ್ಟಮ್ ರೀಜನಲ್ಲಿ ಬ್ಲಡ್ ವೆಸಲ್ಸ್ ಸೋಲೋನ್ ಆಗಿರೋ ಕಂಡೀಷನ್ಸ್ನ ನಾವು ಪೈಲ್ಸ್ ಅಂತ ಕರಿತೀವಿ. ಈ ಸಿಂಪ್ಟಮ್ಸ್ ಬಂದುಬಿಟ್ಟು ಬ್ಲೀಡಿಂಗ್ ಆಗೋದು, ಇಚ್ಚಿಂಗ್ ಬರೋದು, ಡಿಸ್ಕಂಫರ್ಟ್ ಆಗೋದು ಮತ್ತು ಮೋಷನ್ ಹೋಗೋ ಜಾಗದಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳೋದು, ಇವೆರಡು ಸಿಂಪ್ಟಮ್ಸ್ ಇರ್ತವೆ. ಸೊ ಎವ್ರಿ ಬ್ಲೀಡಿಂಗ್ ಈಸ್ ನಾಟ್ ಪೈಲ್ಸ್. ರಿಪೀಟೆಡ್ ಆಗಿ ಪರ್ಸಿಸ್ಟೆಂಟ್ ಆಗಿ ಬ್ಲೀಡಿಂಗ್ ಆಗ್ತಾ ಇತ್ತು ಅಂದರೆ ಒಂದ್ಸತಿ ಪ್ರಾಪರ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಒಳ್ಳೆಯದು. ಇದಕ್ಕೆ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಟ್ರೀಟ್ಮೆಂಟ್ ಯೂಶ್ವಲಿ ನಾವು ಅರ್ಲಿ ಸ್ಟೇಜಸಲ್ಲಿ ಏನು ಮಾಡ್ತೀವಿ ಅಂದರೆ ಮೆಡಿಸಿನ್ಸ್ ಮತ್ತು ಬೊವೆಲ್ ಮೂಮೆಂಟ್ಸ್ನ ಕರೆಕ್ಷನ್ ಮಾಡೋದ್ರಿಂದ ಮೋಸ್ಟ್ ಆಫ್ ದಿ ಪೈಲ್ಸಲ್ಲಿ ಕ್ಯೂರ್ ಆಗುತ್ತೆ. ಸೊ ಕೆಲವೊಮ್ಮೆ ಪರ್ಸಿಸ್ಟೆಂಟ್ ಆಗಿದ್ದಾಗ ಏನು ಮಾಡ್ತೀವಿ ಅಂದರೆ ಸರ್ಜರಿ ಅಥವಾ ಪ್ರೊಸೀಜರ್ OPD ಪ್ರೊಸೀಜರ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಪೈಲ್ಸ್ ಇದನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈಗಲೇ ನಿಮ್ಮ ಹತ್ತಿರದಲ್ಲಿರೋ ಸರ್ಜನ್ನ ನೀವು ಭೇಟಿ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉಚಿತ ಹೆಲ್ಪ್ಲೈನ್ ನಂಬರ್ 8535 853589ಗೆ ಕರೆ ಮಾಡಿ.